G7 ಜ್ಯುವೆಲರ್ಸ್, ವೆಲ್ಕಮ್ ಟು G7 ಜ್ಯುವೆಲರ್ಸ್ ಎಂದು ನನಗೆ ಸ್ವಲ್ಪ ಆರ್ಡರ್ಸ್ ಬಂದಿದೆ. ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ. ಒಂದು ಮಂಗಳ ಚೈನ್ ಬಂದಿದೆ. ಮಂಗಳ ಚೈನ್ ಬಂದು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋದು ಕಸ್ಟಮರು. ಮತ್ತೆ ಇನ್ನೊಂದು ಬಂದು ನೆಕ್ ಚೈನ್ ಬಂದಿದೆ. ಇದ್ರ ತೂಕ ಬಂದು 25 ಗ್ರಾಮ್ ತೂಕ ಇದೆ. ಮತ್ತೆ 50 ಗ್ರಾಮ್ದು ಒಂದು ಎರಡೆಲೆ ಮಂಗಳ ಚೈನ್ ಇದೆ. 30 ಗ್ರಾಮ್ದು ಒಂದು 32 ಗ್ರಾಮ್ ಒಂದು ಎರಡು ಮಂಗಳ ಚೈನ್ ಇದೆ. ಒಂದು ಚೌಕರ್ ಅಂತ ನಕ್ಲೆಸ್ ಎರಡು ಅಂತ ಅನ್ಬೇಕು ಅದನ್ನ. ಅದು ಬಂದು 36 ಗ್ರಾಮ್ ಆಗಿದೆ. ಮತ್ತೆ ಹಾರ ಬಂದ್ಬಿಟ್ಟು 64 ಗ್ರಾಮ್ ಆಗಿದೆ. ಮತ್ತೆ ಎರಡು ಜೊತೆ ಸ್ಟಡ್ ಆರ್ಡರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೀನಿ ನೋಡಿ. ಫಸ್ಟ್ ಬಂದು ಮಂಗಲ ಚೈನ್ ಬಗ್ಗೆ ಹೇಳ್ತೀನಿ. ಮಂಗಲ ಚೈನ್ ಬಂದು ಇದು ಬಂದು ಕಸ್ಟಮರ್ ಬಂದು 90 ಗ್ರಾಮ್ ಹೇಳಿದ್ರು. 90 ಗ್ರಾಮ್ಗಿಂತ ಜಾಸ್ತಿ ಇರ್ಲಿಕ್ಕೆ ಅದಕ್ಕಿಂತ ಕಡಿಮೆ ಮಾಡಬೇಡಿ ಅಂತ ಹೇಳಿದ್ರು. ಮತ್ತೆ ಇವರು ಬಂದು ಹೊಸ ಕಸ್ಟಮರ್ ನಮಗೆ. ಇವ್ರು ಬಂದು ಕೇರ್ಪುರದಿಂದ ಬಂದು ಆರ್ಡರ್ ಮಾಡಿದ್ದಾರೆ. ಇದು ಬಂದು ತೂಕ ಬಂದು 90 ಗ್ರಾಮ್ ಇದೆ. ಇದು 916 ಗೋಲ್ಡ್ ಅಲ್ಲಿ ಮಾಡಿರೋದು. ಅಂದ್ರೆ 92.50 ಇರುತ್ತೆ, 92% ಇರುತ್ತೆ ಪ್ಯೂರಿಟಿ. ಇದಕ್ಕೆ ಹಾಲ್ ಮಾರ್ಕ್ ಆಗಿದೆ ಮತ್ತೆ ಸರ್ಟಿಫಿಕೇಟ್ ಕೊಡ್ತೀವಿ. HYD ಆಗಿಲ್ಲ ಇದಕ್ಕೆ. ಯಾಕಂದ್ರೆ HYD ಆಗ್ಬೇಕಂದ್ರೆ ಕಸ್ಟಮರ್ ಹತ್ರ ಹಳೆ ಚಿನ್ನ ಆಯ್ತು ಅದೇ ಚಿನ್ನದಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾವೇನು ಚಿನ್ನ ತಗೊಂಡಿಲ್ಲ, ಅವ್ರ ಚಿನ್ನದ್ರಲ್ಲಿ ಅವ್ರಿಗೆ ಮಾಡ್ಕೊಡ್ತಿರೋದು. ಇದು ತೂಕ ಬಂದು ನೀವು ನೋಡ್ಬೋದು 90 ಗ್ರಾಮ್ 860 ಮಿಲಿ ಇದೆ. 22 ಕ್ಯಾರೆಟ್ ಇದೆ. 92% ಪ್ಯೂರಿಟಿ ಇದೆ. ಅಂದ್ರೆ 916 ಲೆಕ್ಕ. ಇದು 58 ಇದೆ. ಅಂಗಡಿ ಹೆಸರಿದೆ ಅಷ್ಟೇ ಇದು. ಮತ್ತೆ ಇದು ಲಕ್ಷ್ಮಿ ಬಂದು ಕಾಸ್ಟಿಂಗ್ ಲಕ್ಷ್ಮಿ ಇದ್ರ ಕಾಸ್ಟಿಂಗ್ ಅಲ್ಲಿ ಮಾಡಿರೋದು. ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ. ಲಕ್ಷ್ಮಿ ಎರಡು ಕಡೆನೂ ಬಂದಿರುತ್ತೆ. ಮತ್ತೆ ಶಂಕು ಚಕ್ರ ಬಂದಿರುತ್ತೆ. ಇದು ಇದಕ್ಕೆ ಮೊದಲು ಕೂಡ ಮಾಡಿದ್ದೇವೆ ಡಿಸೈನ್. ಅಂದ್ರೆ ಹಾಲು ರೋಪ್ ಮಾಡಿದ್ದೇವೆ. ಇದು ಗಟ್ಟಿ ರೋಪ್ ಡಿಸೈನ್ ಮಾಡಿರೋದು. ಕಸ್ಟಮರ್ ಏನಂದ್ರೆ ಇದಕ್ಕೆ ಮೊದಲು ಜ್ಯುವೆಲರಿ ಶಾಪ್ ಅಲ್ಲಿ ನೋಡ್ಕೊಂಡು ಬಂದಿದೀವಿ ಮಂಜುವರೇ, ನಾವು ಇದೇ ಡಿಸೈನ್ ಮಾಡ್ಕೊಡಿ ನಮಗೆ, ತುಂಬಾ ಚೆನ್ನಾಗಿತ್ತು ನಮ್ಗೆ ಅನಿಸ್ತಾ ಅದು. ಹಂಗಂತೇಳಿ ಇದನ್ನೇ ಮಾಡಿಸ್ಕೊಟ್ಟಿದ್ದಾರೆ. ಇದು ಕಟಿಂಗ್ ಕೂಡ ಸೇಮ್ ಹೇಳಿದ್ರು, ಇದೇ ತರ ಬರಬೇಕು ಕಟಿಂಗ್ ಅಂತ. ನಮ್ಗೆ ಶಾಂಪಲ್ ಕೊಟ್ಟಿದ್ರು, ಫೋಟೋ ತಗೊಂಡು ಬಂದಿದ್ರು ಅವರು. ಅದೇ ತರ ಮಾಡ್ಕೊಟ್ಟು. ಉದ್ದ ಬಂದು ಇದು ಬಂದು 24 ಇಂಚ್ ಅಷ್ಟಿದೆ. ಯಾಕಂದ್ರೆ ಅವ್ರು ಉದ್ದ ಜಾಸ್ತಿ ಇಡಬೇಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ತಾಳಿಗಳು ಜಾಸ್ತಿ ಇದೆ ಅವ್ರು ಹಾಕೊಳ್ಳೋದು. ಇದು ಬಂದು ಗಟ್ಟಿ ರೋಪ್. ಈ ಗಟ್ಟಿ ರೋಪ್ ಆಗಿರೋದ್ರಿಂದ ಅದ್ರಲ್ಲಿ ಬೇರೆ ತೂಕ ಬಂದು 90 ಗ್ರಾಮ್ ಇರೋದ್ರಿಂದ ಒಂದು ಇದು 20 ವರ್ಷ ಮೇಲೆ ಹಾಕೊಂಡ್ರು ಕೂಡ ಏನೂ ಆಗಲ್ಲ, ಜಗ್ಗೋದಿಲ್ಲ. ಇದು ಅಷ್ಟು ಸ್ಟ್ರಾಂಗ್ ಆಗಿದೆ. ತುಂಬಾ ಸ್ಟ್ರಾಂಗ್ ಇದೆ. ಚೈನ್ ಬಂದು ಫುಲ್ ಗಟ್ಟಿ ಇದು. ನಿಮ್ಗೆ ಬಟನಿ ಚೈನ್ಗಿಂತ ಇನ್ನೂ ಜಾಸ್ತಿ ಗಟ್ಟಿ ತೂಕ ಬರುತ್ತೆ ಇದು. ಯಾಕಂದ್ರೆ ಬಟನಿ ಚೈನ್ ಆದ್ರೂ ಲಿಂಕ್ ಇರೋ ಜಾಯಿಂಟ್ ಇರುತ್ತೆ, ಇದು ಲಿಂಕ್ ಇರಲ್ಲ. ಪ್ರತಿಯೊಂದು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಚೈನ್, ಪ್ರತಿಯೊಂದು ಜಾಗದಲ್ಲೂ ಕೂಡ. ನಿಮ್ಗೆ ಏನಾದ್ರು ಈ ತರ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಮೊದಲೇ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಮೊದಲೇ ಫುಲ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲ ನೀವು ಮೊದಲೇ ಫುಲ್ ಅಮೌಂಟ್ ಪೇ ಮಾಡಿಲ್ಲ ಅಂದ್ರೆ ಅವತ್ತಿನ ರೇಟ್ ಡೆಲಿವರಿ ತಗೊಳ್ಳೋಕೆ ಏನು ರೇಟ್ ಇರುತ್ತೋ ಆ ರೇಟಿಗೆ ನೀವು ತಗೋಬೇಕಾಗುತ್ತೆ. ಕೆಲಸ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಎರಡೆಲೆ ಮಂಗಲ ಚೈನ್ ಹೇಳಿದ್ದಾರೆ. ಇದು ಒಂದು ಮಿಲ್ಲರ್ ಟೈರ್ ಅಂತೀವಿ ನಾವು. ಇದನ್ನ ಕಸ್ಟಮರ್ ಏನಂದ್ರೆ ಅವ್ರ ಹೆಸರು ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಬೆಂಗಳೂರಿಂದ ಆರ್ಡರ್ ಮಾಡಿದ್ದಾರೆ ಮೇಡಮ್. ಅವ್ರು ಇದಕ್ಕೆ ಮುಂದೆ ಕೂಡ ತುಂಬಾ ಜ್ಯುವೆಲರಿ ಮಾಡಿಸಿದ್ದಾರೆ ನಮ್ಮ ಹತ್ರ. ಅವ್ರು ಹೇಳಿದ್ದಾರೆ ಬೇಡ ಸರ್, ರಿಲೇಷನ್ ಎಲ್ಲ ಪದೇ ಪದೇ ಅವರು ಅದು ಮಾಡಿಸಿದೆ ಇದು ಮಾಡಿಸಿ ಅಂತ ಗೊತ್ತಾಗ್ತಿರುತ್ತೆ, ನಿಮ್ಮ ಸಬ್ಸ್ಕ್ರೈಬರ್ ಅವರು ಕೂಡ ಅಂತ ಹೇಳಿದ್ದಾರೆ. ಹಂಗಾಗಿ ವಿಡಿಯೋದಲ್ಲಿ ಹೆಸರು ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಹಂಗಾಗಿ ಇದನ್ನು ಹೇಳ್ತಿಲ್ಲ. ಇದು ತೂಕ ಬಂದು ಇದು ಬಂದು 50 ಗ್ರಾಮ್ ಇದೆ. ಇದು ಬಂದು ಎರಡೆಲೆ ಮಂಗಲ ಚೈನು. ಇದು ಕೂಡ 92% ಅಲ್ಲಿ ಮಾಡಿರೋದು. ಅಂದ್ರೆ 916 ಅಲ್ಲಿ ಮಾಡಿರೋ. ತೂಕ ನೋಡ್ಬೋದು 50 ಗ್ರಾಮ್ 100 ಮಿಲಿ ಇದೆ. ಪ್ಯೂರಿಟಿ ಬಂದು 92% ಇದೆ. ಅಂದ್ರೆ 916 ಬರುತ್ತೆ ಇದು. ಮತ್ತೆ ಇದಕ್ಕೆ ಹಾಲ್ಮಾರ್ಕ್ ಕೂಡ ಆಗಿದೆ. ನೋಡ್ಬೋದು. ಇದು ಉದ್ದ ಬಂದ್ಬಿಟ್ಟು 25 ಇಂಚ್ ಮಾಡಿದೆ ಉದ್ದನ. ಇದು ಎರಡೆಲೆ ಮಂಗಲ ಚೈನ್. ಮತ್ತೆ ಬಂದು 84 ಟಚ್ ಅಲ್ಲಿ ಮತ್ತೆ ಎರಡು ಮಂಗಲ ಚೈನ್ ಇದಾವೆ. ಇದೇನಂದ್ರೆ ಸಿಂಗಲ್ ಗುಂಡು ಬರಬೇಕು ಅಂತ ಹೇಳಿ ಕಸ್ಟಮರ್ ಹೇಳಿದ್ದಾರೆ. ಇದು ಅಷ್ಟೇ ಟೈರ್ ಡಿಸೈನ್, ಟೈರ್ ಮತ್ತೆ ಬಲ್ಪ್ ಡಿಸೈನ್. ಇದು ಮಿಲ್ಲರ್ ಟೈರ್ ಅಂತೀವಿ ನಾವು ಇದನ್ನ. ಇದಕ್ಕೆ ಕಸ್ಟಮರ್ ಏನಂದ್ರೆ ಒಂದು ಸಿಂಗಲ್ ಗುಂಡು ಹೇಳಿದ್ರು, ಹಂಗಾಗಿ ಸಿಂಗಲ್ ಗುಂಡು ಹಾಕಿದೀವಿ ಇದಕ್ಕೆ. ಚೆನ್ನಾಗಿದೆ. ಇದು ತೂಕ ಬಂದು ತುಂಬಾ ಕಡಿಮೆನೆ ಹೇಳ್ಬೇಕಂದ್ರೆ. ಇದು ಜಸ್ಟ್ 30 ಗ್ರಾಮ್ ಅಷ್ಟೇ. ಇದು ಚೈನ್ 30 ಗ್ರಾಮ್ ಇದೆ. ಇನ್ನೊಂದು ಬಂದು 32 ಗ್ರಾಮ್ ಇದೆ. ಇವ್ರು ಇನ್ನೂ ಆರ್ಡರ್ ಮಾಡಿದ್ದಾರೆ. ಉಂಗುರ ಒಂದು ತಾಳಿಗಳು ಎಲ್ಲ ಆರ್ಡರ್ ಮಾಡಿದ್ದಾರೆ. ಇದು ಮದುವೆ ಐಟಮ್ ಇದೆ ಇವತ್ತು. ಸೊಸೆಗೆ ಇಬ್ರು ಕೂಡ ಒಂದೇ ಡಿಸೈನ್ ಮಾಡಿಸಿದ್ದಾರೆ ಇವ್ರು ಬಂದು ನಮ್ಮೂರವರೇ, ಚಿಂತಾಮಣಿ. ಇವರು ಅಷ್ಟೇ ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋದು ನಮ್ಗೆ. ಪುಷ್ಪ ಅಂತ ಅವರು ಬಂದು ಆರ್ಡರ್ ಮಾಡಿದ್ದಾರೆ. ಅವರು ಬಂದು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋದು. ಇದು ಅವ್ರಿಗೆ ಅವ್ರ ವೈಫ್ ಅವ್ರ ಗಂಡನ್ಗೂ ಇಲ್ಲಾಂದ್ರೆ ಅವ್ರ ಮಗನಿಗೂ ಗೊತ್ತಿಲ್ಲ.
ಡಾಲರ್ ಒಂದು ಹೇಳಿದ್ರೆ ಡಾಲರ್ ಒಂದು ರೆಡಿ ಆಗ್ಬೇಕಿದೆ. ಇನ್ನ ಗಣೇಶ ಡಾಲರ್ ಹೇಳಿದ್ರು, ಸೈಡಲ್ಲಿ ಹಾಕ್ತೀನಿ ನೋಡಿ ಫೋಟೋನ. ಈ ಡಾಲರ್ ಆರ್ಡರ್ ಮಾಡಿದ್ರೆ ಡಾಲರ್ ಆದ್ಮೇಲೆ ಇದನ್ನು ಕೂಡ ಇದಕ್ಕೆ ಹಾಕ್ತೀನಿ. ಈ ಡಾಲರ್ ಕಸ್ಟಮರ್ ಬಂದು ಚೈನ್ ಫಸ್ಟ್ ಟೈಮ್ ಸೆಲೆಕ್ಟ್ ಮಾಡಿದ್ದು ನಾನು ಮಾಡ್ತಿರೋದು ಡಿಸೈನ್ ಇದು. ನಾನು ಹೆಂಗ್ ಬರುತ್ತೆ ಏನೋ ಅಂತ ಡೌಟ್ ಇತ್ತು. ತುಂಬಾ ಚೆನ್ನಾಗಿ ಬಂದಿದೆ ಚೈನ್, ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಮತ್ತೆ ಎಲ್ಲೂ ಕೂಡ ನಿಮ್ಗೆ ರಫ್ ಆಗಿ ಅನ್ಸಲ್ಲ ಚೈನ್, ತುಂಬಾ ಸ್ಮೂತ್ ಆಗಿ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇದು ತೂಕ 25 ಗ್ರಾಮ್ ಇರಬೇಕು. 25 ಗ್ರಾಮ್ 785. 25 ಗ್ರಾಮ್ ಹೇಳಿದ್ರು 700 ಮೇಲೆ ಜಾಸ್ತಿ ಆಗಿದೆ. ಇದು ಅಷ್ಟೇ 916 ಅಲ್ಲಿ ಮಾಡಿರೋದು. ಇದಕ್ಕೂ ಕೂಡ ಹಾಲ್ ಮಾರ್ಕ್ ಆಗಿದೆ. ಇದು ಕೊಂಡಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಯಾಕಂದ್ರೆ ತಕ್ಕಂಗೆ ತೂಕಕ್ಕೆ ತಕ್ಕಂಗೆ ಕೊಂಡಿ ಕೂಡ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಇದು ಉದ್ದ ಬಂದು 20 ಇಂಚು ಉದ್ದ ಇದೆ. ಇದು ಡಿಸೈನ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಏನಾದ್ರು ಮಾಡಿಸ್ಬೇಕಂದ್ರೆ ಕೂಡ ಮಾಡಿಸ್ಬೋದು. ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಿದೆ ಚೈನ್. ಮತ್ತೆ ಇದು ಒಂದು 60-70 ಗ್ರಾಮ್ ಚೈನ್ ತರ ತುಂಬಾ ಡಬ್ಬ ಕಾಣ್ತಿದೆ. ಬಿಲ್ಡಪ್ ಆಗಿ ಚೆನ್ನಾಗಿರುತ್ತೆ ಚೈನ್ ಇದು. ಮೀನಾಕ್ಷಿ ಮೇಡಮ್ ಅಂತ ಹೇಳಿ ಇದಕ್ಕೆ ಮೊದಲು ನಮ್ಮ ಹತ್ರ ಹಾರ ಮಾಡಿಸಿದ್ರು ಅವ್ರ ಮಗಳಿಗೆ ಅಂತ ನಾನು ಇದಕ್ಕೆ ಮೊದಲು ವಿಡಿಯೋ ಕೂಡ ಮಾಡಿದ್ದೆ. ಇವಾಗ ಮತ್ತೆ ಅವರು ಈ ನೆಕ್ಲೆಸ್ ಡಿಸೈನ್ ಇದು ನೆಕ್ಲೆಸ್ ಅಂತ ಹೇಳಂಗಿಲ್ಲ, ಇದು ಒಂಥರ ಚೌಕಾರ್ ತರ ಕಾಣುತ್ತೆ. ನೆಕ್ಲೆಸ್ ಅಂದ್ರೆ ನೆಕ್ಲೆಸ್ ತುಂಬಾ ಬ್ರಾಡ್ ಆಗಿರೋ ನೆಕ್ಲೆಸ್ ತರ ಕಾಣುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅವ್ರೇನಾದ್ರು ಇದಕ್ಕೆ ಮೊದಲು ಮಾಡಿರೋ ಡಿಸೈನ್ ಇದನ್ನ ನಾವು ಇದಕ್ಕೆ ಮೊದಲು ಮಹಾಲಕ್ಷ್ಮಿ ಮೇಡಮ್ ಅಂತ ಹೇಳಿ ಬನಶಂಕರಿಯಿಂದ ಮಾಡಿಸಿದ್ವಿ ಅವರು ಮೇಡಮ್ ಅವರು. ಆ ಡಿಸೈನ್ ನೋಡಿ ವಿಡಿಯೋ ನೋಡಿ ಇದನ್ನ ಸೇವ್ ಮಾಡ್ಕೊಡಿ, ಏನು ಚೇಂಜಸ್ ಬೇಡ ಅಂತ ಹೇಳಿದ್ರೆ. ಅದರಲ್ಲಿ ಒಂದು ಗ್ರೀನ್ ಇತ್ತು ಬೀಡ್ಸ್, ಇದರಲ್ಲಿ ಒಂದು ಗ್ರೀನ್ ಬೀಡ್ಸ್ ಕೂಡ ಎಲ್ಲ ಚಿನ್ನದ ಗುಂಡೆ ಇರಲಿ ಅಂತ ಹೇಳಿ ಚಿನ್ನದ ಗುಂಡು ಮಾಡಿಸಿದ್ವಿ. ಇದು ಒಳ್ಳೆಯದು, ಯಾಕಂದ್ರೆ ವೇಸ್ಟ್ ಆಗ್ತಿರುತ್ತೆ ಚಿನ್ನ ಇದೊಂದು. ಮತ್ತೆ ಎಲ್ಲೂ ಕೂಡ ಗ್ರೀನ್ ಸ್ಟೋನ್ ಎಲ್ಲೂ ಬೇಡ, ಎಲ್ಲ ರೆಡ್ ಸ್ಟೋನ್ ಇರಲಿ ಅಂತ ಹೇಳಿದ್ದಾರೆ. ಮತ್ತೆ ಇದಕ್ಕೆ ಬ್ಯಾಕ್ ಚೈನ್ ಇಲ್ಲ, ಥ್ರೆಡ್ ಹಾಕಿದ್ವಿ. ಬ್ಯಾಕ್ ಚೈನ್ ಮಾಡಿದ್ರೆ ಕಂಫರ್ಟ್ ಆಗಿ ಕೂರಲ್ಲ ಅನ್ನೋ ಉದ್ದೇಶದಿಂದ. ನೋಡ್ಬೋದು ನೆಕ್ಲೆಸ್ ಮತ್ತೆ ಚೌಕ ಎರಡನ್ನೂ ಮಿಕ್ಸ್ ಆಗುತ್ತೆ. ಇದು ಆ ತರ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಇದು. ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗ್. ಮತ್ತೆ ಲಕ್ಷ್ಮಿ ಬಂದು ಕ್ಯಾಸ್ಟಿಂಗ್ ಲಕ್ಷ್ಮಿ ಇದು. ಲಕ್ಷ್ಮಿನ ಅಷ್ಟೇ ಪದೇ ಹೇಳಿದ್ರು ಮೇಡಮ್ ಅವರು, ಲಕ್ಷ್ಮಿ ತುಂಬಾ ಚೆನ್ನಾಗಿ ಬರಬೇಕು ಮಂಜುವರೇ, ಯಾಕಂದ್ರೆ ಆ ಲಕ್ಷ್ಮಿ ನೋಡಿ ನಾವು ಡಿಸೈನ್ ಸೆಲೆಕ್ಟ್ ಮಾಡ್ತಿರೋದು ಅಂತೇಳಿ ಹೇಳಿದ್ರು. ಹಾಗಾಗಿ ಅದೇ ಲಕ್ಷ್ಮಿನೇ ಮಾಡಿದೀವಿ, ಏನು ಚೇಂಜಸ್ ಇಲ್ಲ. ಇದಕ್ಕೆ ಮೊದಲು ಏನ್ ಮಾಡಿದೀವಿ ಅದೇ ಮಾಡಿದೀವಿ. ಅಂದ್ರೆ ಇದು ಕಸ್ಟಮರ್ ಬೇರೆಯವ್ರದ್ದು ಬಿಡಿ, ಇಷ್ಟು ಅಡ್ಡಿ ಹೇಳಿದ್ದಾರೆ. ಇದಕ್ಕೆ ಮೊದಲು ಕೂಡ ನಾನು ಮಾಡಿದ್ದೆ ಅಷ್ಟು ಅಡ್ಡಿ. ಇದನ್ನ ಇದು ಒಂದು 4.5 5 ಗ್ರಾಮ್ ಅಷ್ಟು ಆಗುತ್ತೆ. ನೀವು 4.5 ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಸಾಕು. ಸೈಜ್ ಕೂಡ ತುಂಬಾ ಚಿಕ್ಕ ಸೈಜ್ ಹೇಳ್ಬೇಕಂದ್ರೆ, ದೊಡ್ಡ ಸೈಜ್ ಏನಿಲ್ಲ, ತುಂಬಾ ಮುದ್ದಾಗಿ ಕಾಣ್ತಿವೆ ಸೈಜು. ಮತ್ತೆ ಇದೇ ತರ ಡಿಸೈನ್ ಅಲ್ಲೇ ಮತ್ತೆ ಇನ್ನೊಂದು ಸ್ಟಡಿ ಹೇಳಿದ್ದಾರೆ. ಇದನ್ನೆಲ್ಲ ಪುಷ್ಪ ಮೇಡಮ್ ಅಂತ ಹೇಳ್ಬಿಟ್ಟು ಅವರು ಇವಾಗ ಹಾರ ತೋರಿಸ್ತೀನಿ, ಅದಕ್ಕೆ ಹಾರಕ್ಕೆ ತಕ್ಕಂಗೆ ಪಿಕಾಕ್ ಇರ್ಲಿ ಅಂತೇಳಿ ಇದನ್ನ ಮಾಡಿಸಿದ್ದಾರೆ. ಈಗ ಹಾರ ತೋರಿಸ್ತೀನಿ ನಿಮಗೆ. ಇದು ಬಂದು ಹಾರದ ಲೆಂತ್ ಬಂದ್ಬಿಟ್ಟು 19 ಇಂಚ್ ಮಾಡಿದ್ದೀವಿ. ರೆಗ್ಯುಲರ್ ಆಗಿ ನಿಮ್ಗೆ ರೆಡಿಮೇಡ್ ಅಲ್ಲಿ ತಗೊಂಡಾಗ ಬರೀ 18 ಇಂಚ್ ಇರುತ್ತೆ ಅಷ್ಟೇ. ಇದೇನಂದ್ರೆ 19 ಇಂಚ್ ಮಾಡಿದ್ದೀವಿ. ಹಾರ ಲೆಂತ್ ಎಷ್ಟು ಬೇಕಾದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತೆ ಇದು ತುಂಬಾ ಫ್ಲೆಕ್ಸಿಬಲ್ ಆಗಿದೆ, ಯಾಕಂದ್ರೆ ಎಲ್ಲೂ ಕೂಡ ಫೋಲ್ಡ್ ಮಾಡಿದ್ರೆ ಎಲ್ಲೂ ಕೂಡ ಡ್ಯಾಮೇಜ್ ಆಗೋ ತರ ಏನೂ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ನೀವು ಫಿನಿಶಿಂಗ್ ನೋಡ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೆಲಸಗಾರರು. ನಮ್ಮ ಕೆಲಸಗಾರರು ಪಂಡಿತ್ ಅಂತ ಹೇಳ್ಬಿಟ್ಟು ಅವ್ರು ಮಾಡಿರೋದು. ಕಲ್ಲು ಫಿಟ್ಟಿಂಗ್ ಆಗಿರ್ಬೋದು, ಎಲ್ಲೂ ಕೂಡ ಗಮ್ಮಲ್ಲಿ ಇಟ್ಟಿಲ್ಲ ಕಲ್ಲುಗಳು, ಯಾಕಂದ್ರೆ ನೀವು ಕೆಲವರು ನೋಡಬಹುದು ಕಲ್ಲುಗಳೆಲ್ಲ ಗಮ್ಮಲ್ಲಿ ಇಟ್ಟಿರ್ತಾರೆ, ಅದೆಲ್ಲ ಚೆನ್ನಾಗಿರಲ್ಲ. ಇದೇನಂದ್ರೆ ಕಲ್ಲು ಯಾವತ್ತಿಗೂ ಬಿದ್ದೋಗಲ್ಲ, ತುಂಬಾ ಸ್ಟ್ರಾಂಗ್ ಆಗಿರ್ತವೆ. ಮತ್ತೆ ನಾನು ಹಿಂದ್ಗಡೆ ಆಂಟಿಕ್ ಪಾಲಿಶ್ ಮಾಡಿರೋದು, ಯಾಕಂದ್ರೆ ರೇಷ್ಮೆ ಸೀರೆಗಳು ಇವೆಲ್ಲ ಹಾಕೊಂಡಾಗ ಅದು ಅಂಟ್ಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತೆ ಕಲರ್ ಒಂದೊಂದ್ಸಲ ಅಂಟ್ಕೊಡುತ್ತೆ ಡ್ರೈ ಆಗಿಲ್ಲ ಅಂದ್ರೆ. ಹಂಗಾಗಿ ನಾನು ಆಂಟಿಕ್ ಕಲರು ಮುಂದ್ಗಡೆ ಮಾತ್ರ ಮಾಡಿದ್ದೇನೆ. ನೋಡ್ಬೋದು ತುಂಬಾ ಚೆನ್ನಾಗಿದೆ ಕಲರ್, ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣ್ತಿದೆ. ನಿಮ್ಗೆ ಇದು ಸ್ವಲ್ಪ ಈ ಮೊಬೈಲಲ್ಲಿ ನಿಮ್ಗೆ HDR ಆನ್ ಮಾಡಿರೋದ್ರಿಂದ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಿದೆ, ಸ್ವಲ್ಪ ಹೈಲೈಟ್ ಆಗಿ ಕಾಣಲಿ ಅನ್ನೋ ಉದ್ದೇಶದಿಂದ ನಾನು ಹಂಗೆ HDR ಅಲ್ಲಿ ತೆಗಿತಿದ್ದೀನಿ ವಿಡಿಯೋನ. ಮತ್ತೆ ನೀವು ಡಾಲರ್ ನೋಡ್ಬೋದು, ಡಾಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಆ ಎಂಬೋಸಿಂಗ್ ಅಷ್ಟೇ, ಮತ್ತೆ ಇದೆಲ್ಲ ತುಂಬಾ ಚೆನ್ನಾಗಿದೆ. ಇದೇನಂದ್ರೆ ಟೆಂಪಲ್ ಡಿಸೈನ್ ಅಂತಾನೆ ಹೇಳ್ಬೇಕು, ಇದು ನಕಲ್ಸ್ ವರ್ಕ್ ಏನಿಲ್ಲ ಇದರಲ್ಲಿ. ಪಿಕಾಕ್ ಇವೆಲ್ಲ ತುಂಬಾ ಚೆನ್ನಾಗಿ ಬಂದಿವೆ, ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಹಾರ ಬಂದು ತೂಕ ಬಂದು 60 ಗ್ರಾಮ್ ಇದೆ, 64 ಗ್ರಾಮ್ ಸಮಥಿಂಗ್ ಇದೆಪ್ಪ. ಇದು ಸ್ಟಡ್ ಎಲ್ಲ ಸೇರಿ 71 ಗ್ರಾಮ್. ಇದಕ್ಕೆ ಸೆಟ್ ಆಗೋ ತರ ಇದು ಕಸ್ಟಮರ್ ಇದು ಸೆಲೆಕ್ಟ್ ಮಾಡಿದ್ದಾರೆ. ಕಸ್ಟಮರ್ ಹೇಳಿದ್ರು ಸ್ವಲ್ಪ ತೂಕ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಡಿಮೆ ಮಾಡಬೇಡಿ ಅನ್ನೋ ಇದನ್ನ ಹೇಳಿದ್ರು. ಮತ್ತೆ ಇವರು ಕಡ ಒಂದು ಆರ್ಡರ್ ಮಾಡಿದ್ದಾರೆ, ಮತ್ತೆ ಇನ್ನೂ ಒಂದು ನೆಕ್ಲೆಸ್ ಆರ್ಡರ್ ಮಾಡಿದ್ದಾರೆ. ಅದು ಇನ್ನೂ ರೆಡಿ ಆಗಿಲ್ಲ, ಯಾಕಂದ್ರೆ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಮತ್ತೆ ಹಬ್ಬಗಳು ಇರೋದ್ರಿಂದ ಮದುವೆ ಸೀಸನ್ ಆಗಿರೋದ್ರಿಂದ ಕೆಲ್ಸಗಾರರು ತುಂಬಾ ಬ್ಯುಸಿ ಇದ್ದಾರೆ, ಹಂಗಾಗಿ ಕೆಲಸಗಳು ಬೇಗ ಆಗ್ತಿಲ್ಲ.
ಹಂಗಾಗಿ ನೋಡಿ ತುಂಬಾ ಚೆನ್ನಾಗಿದೆ. ನೀವು ಏನಾದ್ರು ಬೇಕಿದ್ರೆ ಆರ್ಡರ್ ಮಾಡಿ. ನಾನು ಹೇಳೋದ್ರಿಂದ ನೀವು ಅಂಗಡಿಗೆ ಹೋಗಿ ರೆಡಿ ತಗೊಳ್ಳೋದಕ್ಕಿಂತ ನೀವು ನಮ್ಮಲ್ಲೇ ಅಂತಲ್ಲ ಎಲ್ಲಾದ್ರೂ ಸರಿ, ನೀವು ಇಷ್ಟಪಟ್ಟಿರೋ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ ಮಾಡಿಸೋದ್ರಿಂದ ನಿಮ್ಗೆ ಇಷ್ಟ ಆಗಿರೋ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದು ನಾನು ಹೇಳೋದು. ನೋಡ್ಬೋದು ಫಿನಿಶಿಂಗ್ ನೀವು ಅನ್ಕೊಳ್ತೀರ ಏನಾದ್ರೆ ನಾವು ಆರ್ಡರ್ ಕೊಟ್ಟು ಮಾಡಿಸಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೋ ಬರಲ್ವೋ ಅನ್ನೋ ಡೌಟ್ ಇರುತ್ತೆ. ನೀವು ನನ್ನ ವಿಡಿಯೋಸ್ ಎಲ್ಲ ನೋಡ್ಬೋದು. ಇದಕ್ಕೆ ಮೊದಲೆಲ್ಲ ಮಾಡಿರೋ ವಿಡಿಯೋಸ್ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ, ಮತ್ತೆ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಮತ್ತೆ ಯೂಟ್ಯೂಬ್ ಅಲ್ಲಿ G7 ಜ್ಯುವೆಲರ್ಸ್ ಅಂತ ಹೊಡೆದ್ರೆ ಸಾಕು. ನೀವು ಗೂಗಲ್ ಅಲ್ಲಿ ಹೊಡೀರಿ G7 ಜ್ಯುವೆಲರ್ಸ್ ಅಂತ ಹಾಕಿ ಹೊಡೀರಿ, ಇಲ್ಲ ನನ್ನ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸರ್ಚ್ ಮಾಡಿ ನನ್ನ ಡೀಟೇಲ್ಸ್ ಎಲ್ಲ ಬರುತ್ತೆ. ಮಾಡಿಸ್ಕೊಳ್ಳಿ ಇವ್ರೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇನ್ನ ಕಡ ಹೇಳಿದ್ದಾರೆ, ಕಡ ಬಂದು 30 ಗ್ರಾಮಲ್ಲಿ ಕಡ ಹೇಳಿದ್ದಾರೆ. ಅದು ರೆಡಿ ಆಗ್ಬೇಕಿತ್ತು, ರೆಡಿ ಆಗಿಲ್ಲ ಇನ್ನು. ಏನಾದ್ರು ಬೇಕಿದ್ರೆ ಆರ್ಡರ್ ಮಾಡಿ ಇವ್ರೆ. ಯೋಚನೆ ಮಾಡಬೇಡಿ, G7 ಅಲ್ಲಿ ಆರ್ಡರ್ ಮಾಡ್ಬೇಕಂದ್ರೆ ಹೆಂಗ್ ಫಿನಿಶಿಂಗ್ ಹೆಂಗ್ ಬರುತ್ತೋ ಏನೋ ಯೋಚನೆ ಬಿಟ್ಟಾಗ್ಬೇಡಿ. ಈ ಹಾರ ಮತ್ತು ನೆಕ್ಲೆಸ್ ಅನ್ನ G7 ನಲ್ಲಿ ಮಾಡಿಸಿದ್ದು ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಆರ್ಡರ್ ಮಾಡಿ